ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆ್ಯರ್ ಎಂಬ್ರಾಯ್ಡ್ರಿ. ನಾನಿವತ್ತು ಒಂದು ನ್ಯೂ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಬಾದಾಮ್ ಕಲರ್ದು ಬಂಚ್ ಬೀಡು 3mm ಸೈಜ್ದು ಮತ್ತು ಸ್ಟೋನ್ ಲೇಸು, ವೈಟ್ ಕಲರ್ದು ಸ್ಟೋನ್ ಲೇಸು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಮತ್ತು ಗೋಲ್ಡ್ ಕಲರು ಶುಗರ್ ಬೀಡು. ಈ 3 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಒಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಲೇಯರು ಚೈನ್ ಸ್ಟಿಚ್ನ ಹಾಕ್ಕೊತಿದ್ದೀನಿ. ನಾನು ಯಾವಾಗಲೂ 3 ಲೇಯರ್ ಹಾಕ್ಕೊತೀನಿ ಚೈನ್ ಸ್ಟಿಚ್ನ. ಈ ವರ್ಕ್ಗೆ ಡಬಲ್ ಕಲರ್ದು ಥ್ರೆಡ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ. ಆ ಕಲರ್ ಥ್ರೆಡ್ ಖಾಲಿಯಾಗಿತ್ತು, ಹಾಗಾಗಿ ನಾನು ಜರಿ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ವರ್ಕ್ಗೆ ನಾನು ಆ ಥರ ಹಾಕ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ ಡಬಲ್ ಕಲರ್ ಹಾಕಿರೋದನ್ನ. ಮೊದಲು ಒಂದು ಲೇಯರು ಶುಗರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಶುಗರ್ ಬೀಡ್ ಹಾಕ್ಕೊತೀನಿ. 2 ಬೀಡ್ಸ್ಗೊಂದು ಲಾಕ್ ಹಾಕ್ಕೊಂಡು ಹೋಗ್ತೀನಿ. ಇದು ಸಿಂಪಲ್ ಡಿಸೈನ್ ಆಗಿರುತ್ತೆ, ಹಾಗೆ ಡೀಸೆಂಟಾಗೂ ಕಾಣಿಸುತ್ತೆ. ಗ್ರ್ಯಾಂಡ್ ವರ್ಕ್ ಇಷ್ಟ ಆಗದೆ ಇರೋರು ಈ ಥರ ಸಿಂಪಲಾಗಿ ಮಾಡಿಸ್ಕೋಬೋದು. ಆಮೇಲೆ ಇವಾಗ ಚೈನ್ ಸ್ಟಿಚ್ನ ಹಾಕ್ಕೊತಿದ್ದೀನಿ. 2 ಬೀಡ್ ಕೆಳಗಡೆ ದಾರ ತಗೊಂಡು ಆಮೇಲೆ ಸ್ಟೋನ್ ಲೇಸ್ದಲ್ಲಿ ಫಸ್ಟ್ ಸ್ಟೋನ್ ಅದೇ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಹಾಕ್ಕೊತಿದ್ದೀನಿ. ನೆಕ್ಸ್ಟು 2 ಸ್ಟೋನ್ಗೆ ಮಧ್ಯೆ ನಾವು ಲಾಕ್ ಹಾಕೊಂತ ಹೋಗಬೇಕು. ಒಂದು ಸ್ಟೋನ್ಗೆ ಹಾಕ್ಕೊಂಡು ಹೋಗ್ಬೋದು, ಅದು ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಬಿಗಿನರ್ಸ್ ಆದರೆ ಗಮ್ ಹಾಕ್ಕೊಂಡು ಒಂದು ತಿನ್ನಾಗಿ ಗಮ್ ಹಚ್ಕೊಂಡು ಸ್ಟೋನ್ ಲೇಸ್ನ ಹಚ್ಚಿ ಆಮೇಲೆ ಬೇಕಾದರೆ ಸ್ಟಿಚ್ ಹಾಕೋಬೋದು. ಗ್ರಿಪ್ಗೋಸ್ಕರ ಗಮ್ ಹಾಕಿ ಅಂಟಿಸ್ಕೊಂಡು ಆಮೇಲೆ ಸ್ಟಿಚ್ ಹಾಕೋಬೋದು. ಪ್ರಾಕ್ಟೀಸ್ ಇರೋರಾದರೆ ಈ ಥರ 2 ಸ್ಟೋನ್ಗೆ ಲಾಕ್ ಹಾಕ್ಕೊತ ಹೋದರೆ ಸಾಕು. ಸ್ಟೋನ್ ಲೇಸ್ ಹಾಕುವಾಗ ಆ ಥರ ಸುಕ್ಕಾಗುತ್ತೆ, ಆವಾಗ ಸ್ವಲ್ಪ ಎಳ್ಕೊಂಡು ಹಾಕ್ಕೊತ ಹೋಗಬೇಕು. ಇಲ್ಲಾಂದರೆ ಹತ್ತತ್ರ ದೂರ ಅನ್ನೋ ಥರ ಆಗುತ್ತೆ. ಇನ್ನೊಂದು ಲೇಯರು ಶುಗರ್ ಬೀಡ್ ಹಾಕ್ಕೊತಿದ್ದೀನಿ. ಬಿಗಿನರ್ಸ್ಗೆ ತುಂಬ ಈಸಿಯಾಗಿರುತ್ತೆ ಈ ಡಿಸೈನು. ಶುಗರ್ ಬೀಡ್ ಕಂಪ್ಲೀಟ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಡಿಸೈನ್ ಹೇಗೆ ಬಂದಿದೆ ಅಂತ. ಫೈನಲ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾದಾಮ್ ಕಲರ್ ಬೀಡನ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಸೀರೆ ಕಲರ್ ಬಾದಾಮ್ ಕಲರ್ ಇದೆ, ಅದಕ್ಕೋಸ್ಕರ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದು ಬೀಡ್ಗೊಂದು ಲಾಕ್ ಹಾಕ್ಕೊತ ಹೋಗಬೇಕು. ಡಿಸೈನ್ ಮಾತ್ರ ತುಂಬ ಯೂನಿಕ್ ಆಗಿದೆ, ತುಂಬ ಡೀಸೆಂಟಾಗಿ ಕಾಣಿಸುತ್ತೆ. ಸಿಂಪಲ್ ಲುಕ್ ಬೇಕು ಅನ್ನೋರು ಮಾಡಿಸ್ಕೋಬೋದು. ಬಾದಾಮ್ ಬೀಡ್ ಒಂದನ್ನೇ ಯೂಸ್ ಮಾಡೋದಕ್ಕಿಂತ ಮತ್ತೆ ಮಿಡಲಲ್ಲಿ ಗೋಲ್ಡ್ ಹಾಕಿ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಆ ಥರದ್ದು ಡಿಸೈನ್ ಯಾವುದಾದ್ರೂ ಇದ್ದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ. ಈಗ ಕಂಪ್ಲೀಟ್ ಮಾಡ್ಕೊತೀನಿ. ಇವಾಗ ಒಂದು ಬಂಚ್ ಬೀಡು ಒಂದು ಶುಗರ್ ಬೀಡನ್ನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೆ,
ಅದನ್ನು ಹಾಕ್ತಿದ್ದೀನಿ. 2 ಬಂಚ್ ಬೀಡ್ ಮಧ್ಯ ಗ್ಯಾಪ್ ಇಟ್ಟು 2 ಬೀಡ್ ಗ್ಯಾಪ್ ಬಿಟ್ಟು 2 ಬೀಡ್ ಮಧ್ಯ ಗ್ಯಾಪಲ್ಲಿ ಹಾಕಬೇಕು. ಪ್ರತಿ ಗ್ಯಾಪ್ಗೆ ಒಂದೊಂದು ಬೀಡನ್ನ ಹಾಕಿದ್ರೆ ತುಂಬ ಹತ್ತಿರ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಥರ ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಬುಟ್ಟ ಹಾಕೋಕ್ಕೋಸ್ಕರ ನಾನು ಈ ಥರ ಪೋಣಿಸ್ಕೊಂಡಿರ್ತೀನಿ. ಒಂದು ಶುಗರ್ ಬೀಡು, ಒಂದು ಬಂಚ್ ಬೀಡು, ಮತ್ತು ನೆಕ್ಸ್ಟು ಡಬಲ್ ಶುಗರ್ ಬೀಡ್ ಪೋಣಿಸ್ಕೊಂಡಿದ್ದೀನಿ ಬುಟ್ಟ ಹಾಕೋಕ್ಕೆ. ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಬುಟ್ಟ ಕೂಡ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಗ್ರ್ಯಾಂಡ್ ವರ್ಕ್ಗಳಿಗೆ ಯಾವ ಥರ ಬುಟ್ಟ ಹಾಕ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫೈನಲ್ ಲುಕ್ಕು ಈ ಥರ ಬಂದಿದೆ. ತುಂಬ ಡೀಸೆಂಟಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.